ಹಾಯ್ ದೋಸ್ತು, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬಂದಿದ್ದೀನಿ ನಮ್ಮೂರ ಕಡೆ. ಊರಂದರೆ ಬೇರೆ ಮಜಾನೇ ಇರ್ತಾರೆ. ಹಳ್ಳಿನೇ, ಸಿಟಿನೇ. ನಾನು ಹಳ್ಳಿಯಲ್ಲಿ ಬಂದಿನಿ. ಎಷ್ಟು ಚೆನ್ನಾಗಿ ಅನ್ನಿಸ್ತಾಯಿದೆ ಅಂತಂದರೆ, ನಮ್ಮೂರು ನಮಗೆ ಮೇಲ್ರಿ. ನಾವು ಸ್ಕೂಲಿಗೆ ಹೋಗೋತ್ತಿಗೆ ಇದೇ ರೋಡಲ್ಲಿ ನಡ್ಕೊಂತ ಹೋಗ್ತಾಯಿದ್ದೀವಿ. ಅವಾಗ 4-5 ಕಿಲೋಮೀಟ್ರ್ ನಡ್ಕೊಂತ ಹೋಗ್ತೀವಿ. ಎಷ್ಟು ಚೆಂದ ಮಜಾ ಬರ್ತೈತಲ್ರಿ. ಹಳ್ಳದಾಗ ಹೋಗಿಸಿಂದು ಅಲ್ಲೆಲ್ಲ ತೆಗ್ಗಳಿರ್ತು. ಈ ಸಾಡಿಗೆಸಿಂದು ಓದ್ತಿದ್ವಿ. ಅವಾಗ 93 ಅಲ್ಲಿ ನಮ್ಮ ಡೇಟ್ ಆಫ್ ಬರ್ತಿರೋದು. 2001ರಲ್ಲಿ ತಿರ್ಗಾಡ್ಕೊಂತ ಓದ್ತಿದ್ದೀವಿ. ಮತ್ತು ಅಲ್ಲಿ ಹೋಗಿಸಿಂದ ಮೀನು ಹಿಡಿತಿದ್ದೀವಿ. ಹುಡುಗರು ಹಳ್ಳದಿಂದ ಕೆಳಗಡೆ ಆಗಿರ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿತ್ತಲ್ಲ ಅವಾಗ. ಅದೇ ನೆನಪು ಬರ್ತಾರೆ ಈ ಊರಲ್ಲಿ ಬಂದುಗಳಿಗೆ. ನಾನೆಲ್ಲ ಈ ರೋಡಲ್ಲಿ ನಡ್ಕೊಂಡು ಹೋಗ್ತೀವಿ. ಎಲ್ಲ ನಮ್ಮ ಫ್ರೆಂಡ್ಸು ಒಂದು 10-15 ಜನ ಕೂಡ್ಕೊಂಡು, ಹುಡುಗರು ಹುಡುಗಿಯರು ಎಲ್ಲರೂ ಕೂಡ ಹೋಗ್ತಿದ್ದೀವಿ. ಇಲ್ಲೆಲ್ಲ ಹಳ್ಳ ಇದೆ. ಇಲ್ಲೆಲ್ಲ ರೈಲ್ವೆ ಪಟ್ರಿ ಇದೆ. ರೈಲ್ವೆ ಗಾಡಿ ಅದೆಲ್ಲ ಹೋಗ್ತದೆ. ಇಲ್ಲೆಲ್ಲ ನೋಡ್ಕೊಂಡ್ಗೆಸಿಂದು ರೈಲ್ವೆ ಗಾಡಿಯಲ್ಲಿ ಅಲ್ಲಿ ಪೂಲ್ ಕೆಳಗಡೆ ಕುಂತ್ಗೆಸಿಂದು ಊಟ ಮಾಡಿಗೆಸಿಂದು ಸೀದಾ ಡೈರೆಕ್ಟ್ ಹೋಗ್ತೀವಿ. ಬೆಳಗ್ಗೆ 8 ಗಂಟೆ 8ವರೆಗೆ ಹೋಗ್ತಾ ಇರ್ತಿದ್ವಿ. ಮತ್ತು ರೈಲ್ವೆ ಪಟ್ರಿ ಕೆಳಗಡೆ ಕುಂತ್ಕೊಂಡ್ಗೆಸಿಂದು ಊಟ ಮಾಡ್ಕೊಂಡ್ಗೆಸಿಂದು ಅಲ್ಲಿ ಪೂಲ್ ಹತ್ರ ಊಟ ಮಾಡಿಗೆಸಿ ಮತ್ತೆ ಓದ್ತೀವಿ. ಮತ್ತು ಹಳ್ಳದಲ್ಲಿ ಈಸಾಡ್ತಿದ್ವಿ ಹೋಗುವಾಗ. ಎಷ್ಟು ಮಜಾ ಇತ್ತಲ್ಲ ಅವಾಗ. ಇವಾಗೆಲ್ಲ ಯಾರು ಆಡ್ತಾರೆ? ಇವಾಗೆಲ್ಲ ಗಾಡಿ ಆಗಿಬಿಟ್ಟವೆ, ಬಸ್ಸು ಅದು ಇದಂತ ಎಲ್ಲ ಹೋಗ್ತಾರೆ. ನಮ್ಮಷ್ಟು ಮಜಾ ಯಾರಿಗೂ ಬರೋಲ್ಲ. ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಹಳ್ಳದಾಗ ಹೋಗ್ತಾಯಿದ್ದೆ. ಹಳ್ಳದಲ್ಲಿ ಈಸಾಡ್ತಿದ್ವಿ, ಎಲ್ಲ ಮಾಡ್ತೀವಿ, ಮೀನು ಹಿಡ್ತಿದ್ದೀವಿ. ಅದೇ ಹಳ್ಳ ಬಂದುಬಿಟ್ಟಿದೆ ಇವಾಗ. ಮಳೆ ಎಲ್ಲ ತುಫಾನ್ ಮಳೆ ಬರ್ತಾಯಿದೆ. ನಿಮಗೆ ತೋರಿಸ್ತೀನಿ ಇವಾಗ. ದೋಸ್ತು, ಇದೇ ಹಳ್ಳ ನೋಡ್ರಿ. ಇಲ್ಲಿ ನಾನು ಬಂದುಬಿಟ್ಟೆ. ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ. ಇಲ್ಲಿದೆ ನೋಡ್ರಿ ಹಳ್ಳ. ಇಲ್ಲೆಲ್ಲ ಈಸಾಡ್ತಿದ್ದೀವಿ, ಮೀನು ಹಿಡ್ತಿದ್ದೀವಿ, ಎಲ್ಲ ಮಾಡ್ತಿದ್ದೀವಿ ನಾವು ಸಣ್ಣವರಿದ್ದಾಗ. ಹಳ್ಳ ನೀರು ಹರಿತಾ ಇದೆ ಇಲ್ಲೆಲ್ಲ ನೋಡಿ. ರೈಲ್ವೆ ಗಾಡಿ ಕೂಡ ಇದೆ. ನಾನು ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಅನ್ನಿಸ್ತದಲ್ಲ. ಇಲ್ಲೆಲ್ಲ ನೋಡ್ತಾ ಇರಬೇಕು ಅನ್ನಿಸ್ತದೆ. ಇಲ್ಲೆಲ್ಲ ನೀರು ಹರಿತಾ ಇದೆ ನೋಡಿ. ಮೀನುಗಳು ತೋರಿಸ್ತೀನಿ ನಿಮಗೆ. ಇಲ್ಲೆಲ್ಲ ನೀರು ಹರಿತಾ ಇದೆ ನೋಡಿ. ವಾವ್, ಬ್ಯೂಟಿಫುಲ್ ಅಲ್ವಾ? ಹಿಂಗೆ ನೋಡ್ತಾ ಇರ್ಬೇಕನ್ನಿಸ್ತದೆ. ಇಲ್ಲೇ ಕುಂತ್ಕೊಂಡು ಗೇಸಿಂದ ಹೌದಿಲ್ಲ. ಇಲ್ಲೆಲ್ಲ ಸಣ್ಣದಾಗ ಆಟ ಆಡ್ತಿದ್ದೀವಿ, ಎಗರ್ತಿದ್ದೀವಿ. ಇಲ್ಲಿ ಮೇಲೆಯಿಂದ ಕೆಳಗಡೆ ಜಂಪ್ ಮಾಡೋರು ನಾವು. ಇಲ್ಲಿಂದ ಕೆಳಗಡೆ ಜಂಪ್ ಮಾಡೋರು ಇಲ್ಲೆಲ್ಲ. ಅವಾಗೆಲ್ಲ ಎಷ್ಟು ಮಜಾ ಮಾಡ್ತಿದ್ದೀವಲ್ಲ. ರೈಲ್ವೆ ಗಾಡಿ ಆವಾಜ್ ಬರ್ತಾಯಿದೆ, ತೋರಿಸ್ತೀನಿ. ಅಲ್ಲಿ ರೈಲ್ವೆ ಗಾಡಿ ಹೋಗ್ತಾ ಇದೆ. ಇಲ್ಲೆಲ್ಲ ನೀರು ಎಲ್ಲ. ಸೀಮಿ ಮರಿಯಮ್ಮ ಇದ್ದಾಳೆ. ಇಲ್ಲಿ ಬಂದಿಸಿ ನಾವೆಲ್ಲರೂ ನಮಸ್ಕಾರ ಮಾಡ್ತಿದ್ದೀವಿ. ಅವಾಗೆಲ್ಲ ದುಡ್ಡು ಬೀಳ್ತಿದ್ವಿ ರೀ. ದುಡ್ಡೆಲ್ಲ 1 ರೂಪಾಯಿ, 8 ಅಣಿ, 4 ಅಣಿ ಇದೆಲ್ಲ ಬೀಳ್ತಿತ್ತು. ನಾವೆಲ್ಲ ಇಲ್ಲೆಲ್ಲ ಹಾರಿಸ್ಕೊಂತಿದ್ವಿ ಅವಾಗೆಲ್ಲ. ಇವಾಗ 1 ರೂಪಾಯಿ ಕೂಡ ಸಿಗಲ್ಲ ರೀ. ಯಾಕಂತಂದ್ರೆ ಎಲ್ಲ ಫೋನ್ಪೇ ಆಗಿಬಿಟ್ಟೈತೆ. ಫೋನ್ಪೇ ಆಗಿ 1 ರೂಪಾಯಿ ಸಿಗೋಲ್ಲ, ಏನಿಲ್ಲ. ಇವಾಗ ನಾವೆಲ್ಲ 1 ರೂಪಾಯಿ 2 ರೂಪಾಯಿ ಸಿಕ್ಕರೆ ಖುಷಿಯಾಗಿ ಹೋಗಿಬಿಡ್ತೀವಿ. ಎಲ್ಲರೂ ಆಡ್ಸ್ಕೊಂತಿದ್ವಿ. ಬಸ್ಸಲ್ಲಿ ಹೋಗ್ತಿದಾರಲ್ಲ, ಈ ರೋಡಲ್ಲಿ ಬಸ್ಸಲ್ಲಿ ಹೋಗ್ತಾರಲ್ಲ, ಬಸ್ಸಲ್ಲಿ ಹೋಗೋರು ಹಿಂಗೆಲ್ಲ ಬಿಸಾಕಿರೋ ಅದೆಲ್ಲ ದುಡ್ಡು ಬೀಳ್ತಿತ್ತು. ಅದೆಲ್ಲ ಹಾರಿಸ್ಕೊಂಡು ಹೋಗಿಸ್ಕೊಂಡು ಏನಂತ ತಿಂತಿದ್ದೀವಿ, ಚಾಕ್ಲೇಟು ಅದು ಇದಂತ ತಿಂತಿದ್ದೀವಿ. ಇವಾಗೆಲ್ಲ ನೋಡಿ ಹತ್ತಿ ಬಂದಿದೆ. ಹತ್ತಿ ಬಿಡಿಸ್ತಾ ಇದ್ದಾರೆ ಜನ. ಬನ್ನಿ ನಮ್ಮೂರ ಕಡೆಗೆ ಎಲ್ಲರೂ ನೋಡೋಣ. ಇದು ತುಫಾನ್ ಮಳೆ ಬಂದುಬಿಟ್ಟದ್ರಿ. ಹತ್ತಿ ಎಲ್ಲ ಒಣಗ್ತಾ ಇದೆ ನೋಡಿ. ರೈತರು ಏನು ಮಾಡ್ಬೇಕು ಹೇಳಿ ನೋಡೋಣ. ಈ ಥರ ಒಣಗಿದರೆ ಅಲ್ಲಿ ನೋಡ್ರೆ ಬೆಂಗಳೂರಲ್ಲಿ ಬೆಲೆ ಕೊಡ್ತಿಲ್ಲ ರೈತರಿಗೆ. ಏನು ಮಾಡೋದು ಹೇಳಿ ನೋಡೋಣ. ಜನ ಕೇಳ್ತಾರ. ಇದೆಲ್ಲ ಗುಡ್ಡ ರೀ. ಗುಡ್ಡದಾಗೆಲ್ಲ ನಾವು ಹೋಗೇಸಿಂದು ಎಲ್ಲ ಈ ಬೆಟ್ಟ ಎಲ್ಲ ಓಡಾಡಿ ಬಂದೀವಿ ನೋಡ್ರಿ ನಾವು. ಈ ಬೆಟ್ಟದಾಗೆಲ್ಲ ಅಲ್ಲಿ ತಿಮ್ಮಪ್ಪ ಇದ್ದಾನೆ. ಅಲ್ಲಿ ತಿಮ್ಮಪ್ಪ ಗುಡಿ ಇದೆ. ಗುಡಿಗೆ ಹೋಗ್ತಿದ್ದೀವಿ ನಾವು. ಎಷ್ಟು ಮಜಾ ಬರ್ತೈತಲ್ಲ. ಗುಡ್ಡ ಕಾಡು ಎಲ್ಲ ತಿರುಗಾಡ್ಲಿಕ್ಕೆ ಊರಲ್ಲಿ. ಈ ಥರ ಎಲ್ಲಿ ಸಿಗುತ್ತೆ ರೀ ಇವಾಗ, ಹೌದಿಲ್ಲ?
ದೋಸ್ತ ನೋಡಿ ಅಲ್ಲಿ ಎಲ್ಲ ಗಳೆ ಹೊಡಿತಾ ಇದ್ದಾರೆ. ಗಳೆ ಹೊಡೆಯೋದು ಗೊತ್ತಲ್ಲ ನಿಮಗೆಲ್ಲ, ಎಷ್ಟು ಚೆಂದ ಹೊಲ ಉಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅನಿಸ್ತದಲ್ಲ. ಹಳ್ಳಿ ಸೈಡು ತೆಂಗಿನ ಮರಗಳಿದ್ದಾವೆ. ನಮ್ಮ ಹೊಲದ ಹತ್ರ ಬಂದಿದ್ದೀನಿ. ನಮ್ಮ ಹೊಲ ನೋಡಿ ಎಲ್ಲ ಇದೆ ಇಲ್ಲಿ. ಬಂದುಬಿಟ್ಟೆ ನಾನು. ನಮ್ಮ ಹೊಲದ ಹತ್ರ ತೋರಿಸ್ತೀನಿ ನೋಡ್ರಿ. ಇದೇ ನಮ್ಮ ಹೊಲ. ಇಲ್ಲಿಂದ ಹಿಂಗೆ ಹೋಗಬೇಕು. ಇಲ್ಲಿ ರೋಡ್ ಇದೆ, ಹಿಂಗೆ ದಾರಿ ಇದೆ, ದಾರಿಯಿಂದ ಹೋಗ್ಬೇಕು. ಇವಾಗ ನೋಡಿ ಹೋಗ್ತಾ ಇದ್ದೀನಿ ಇವಾಗ. ವಾವ್, ಎಷ್ಟು ಚೆನ್ನಾಗಿದೆ ನೋಡ್ರಿ. ಬಂದುಬಿಟ್ವಿ ನಾವು ನಮ್ಮ ಹೊಲಕ್ಕೆ. ಹೊಲ ಮಾವಿನ ಮರ ಇದೆ ಅಲ್ಲಿ, ಮಾವಿನ ಮರ. ಇಲ್ಲೆಲ್ಲ ತೆಂಗಿನ ಮರಗಳು, ಎಲ್ಲ ತೆಂಗಿನ ಮರಗಳಿದ್ದಾವೆ ಇಲ್ಲಿ. ಇಲ್ಲೆಲ್ಲ ಮಾವಿನ ಗಿಡಗಳಿದ್ದಾವೆ. ಇಲ್ಲೆಲ್ಲ ತರಕಾರಿ ಬಿತ್ತರು. ಇವತ್ತು ಬಿತ್ತಿಲ್ಲ. ಇವಾಗ ಈರುಳ್ಳಿ ಅದೆಲ್ಲ ಬಿತ್ತಿದ್ರೆ ಎಲ್ಲ ತೆಗೆದಾರೆ. ಶೇಂಗಾ ಕೂಡ ಬಿತ್ತಾರೆ, ಎಲ್ಲ ತೆಗೆದುಬಿಟ್ಟಾರೆ. ಅಲ್ಲಿ ಹತ್ತಿ ಬಿತ್ತಿದ್ದಾರೆ ಹೊಲದಲ್ಲಿ ನೋಡಿ. ಅಲ್ಲಿ ಹತ್ತಿ ಬಿಡಿಸ್ತಾ ಇದ್ದಾರೆ ನೋಡಿ, ಹತ್ತಿ ಬಿಡಿಸ್ತಾ ಇದ್ದಾರೆ ನೋಡಿ. ಕರ ನೋಡ್ತಾ ಇದೆ ಈ ಕಡೆ. ತೆಂಗಿನಕಾಯಿ ಆಗಿದ್ದಾವೆ ನೋಡ್ರಿ, ಚಿಕ್ಕ ತೆಂಗಿನಕಾಯಿ ಆಗಿದ್ದಾವೆ. ಇಲ್ಲ ಮೇಲೆ ಅರಿಬೇಕಂದ್ರೆ ನಂಗೆ ಗಿಡ ಹತ್ತಕ್ಕೆ ಬರಲ್ಲ, ಏನು ಮಾಡೋದು. ಹಳ್ಳಿಯ ಸೊಗಡು. ಇಲ್ಲಿ ನಮ್ಮ ತಾಯ ಮಾಯಿ ಗುಡಿ ಇದೆ ಇಲ್ಲಿ ಈ ಗಿಡದಲ್ಲಿ. ಇದೆಲ್ಲ ನಮ್ಮ ಹೊಲ ನೋಡಿ, ಹತ್ತಿ ಆಗಿದೆ. ಬಂದುಬಿಟ್ಟು ದೋಸ್ತ ಇಲ್ಲಿ ನೋಡಿ ಮಾವಿನ ಗಿಡ ಇದೆ ಇಲ್ಲಿ. ಇದೆಲ್ಲ ಕೂಡ್ಲಾಕೋದಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಲ್ಲ. ಮೇಲೆ ಏರ್ಗಿಸ್ ಮರ್ಕೋಚಿ ಆಟ ಆಡ್ತಿದ್ವಿ ನಾವು ಮೊದಲೆಲ್ಲ. ಇವಾಗ ನೋಡ್ರಿ ಗುಂಡಿನ ಮೇಲೆ ಏರ್ಗಿಸ್ ಕುಂತ್ಕೊಂಡ್ಬಿಟ್ಟೆ. ಇಲ್ಲೆಲ್ಲ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ಹೌದಿಲ್ಲ. ಇಲ್ಲೆಲ್ಲ ಗಿಡ ಏರಿ ಮರ್ಕೋಚಿ ಆಟ ಆಡಬೇಕು. ಇಲ್ಲೆಲ್ಲ ಮೇಲೆ ಏರಿ ಅಲ್ಲ, ಇಲ್ಲಿಂದ ಎಗರ್ತೀವಿ, ಹಿಂಗೆ ಕೆಳಗಡೆ ಎಗರ್ತೀವಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಆಡ್ತೀವಿ. ಇವಾಗ ಯಾರು ಆಡ್ತಾರೆ ಹೇಳಿ? ಮರಕೋಚಿ ಆಟ ಆಡೋಲ್ಲ, ಕ್ರಿಕೆಟ್ ಆಡೋಲ್ಲ, ಯಾರೂ ಆಡೋಲ್ಲ. ಕ್ರಿಕೆಟ್ನೂ ಆಡೋಲ್ಲ, ಮರಕೋಚಿ ಆಟ ಆಡೋಲ್ಲ. ನಮ್ಮಂಗೆ ಜನನೇ ಇಲ್ಲ ಇವಾಗ. ಆವಾಗ ಆಡಬೇಕಾದ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವಿ ಅನ್ಕತಿ. ಇವಾಗ 7 ಗಂಟೆ ಆದ್ರೆ ಆಯಿತು, ಎಲ್ಲರೂ ಮನೆ ಒಳಗಡೆ ಒಕ್ಕೊಂಬಿಡ್ತಾರೆ. ಹೊರಗೆ ಸಂತೆಗೆ ಆಟ ಆಡೋಕ್ಕೆ ಬರಲ್ಲ. ಅವಾಗೆಲ್ಲ ಹೊರಗಡೆ ಆಟ ಆಡ್ತಿದ್ವಿ ನಾವೆಲ್ಲ. 7 ಗಂಟೆಯಾಗ ಮನ್ಯಾಗ ಮಲ್ಕೊಂಬಿಡ್ತಾರೆ ಇವಾಗೆಲ್ಲ. ನಾವೆಲ್ಲ ಸಣ್ಣರಿದ್ದಾಗ ಏನು ಕಾರ್ ಬರಲಿ ಹೊಡೆದು ಹೋಗ್ಲಿ ಅಂತ ಆಟ ಆಡ್ತೀವಿ. ಕಣ್ಣು ಮುಚ್ಚಿ ಆಟ ಆಡ್ತಿದ್ದೀವಿ. ಎಷ್ಟು ಜನ ಇರ್ತೀವಿ ಅಂದ್ರೆ ಒಂದು 25-30 ಜನ ಹೊರಗಡೆ ಕುಂತ್ಕೊಂಡ್ಬಿಡ್ತೀವಿ. ಎಷ್ಟು ಜನ ಹೆಣ್ಮಕ್ಳು ಗಂಡಸು ಮಕ್ಕಳು ಎಲ್ಲರೂ ಒಂದು ಗುಡಿಗೆ ಆಟ ಆಡ್ತಿದ್ದೀವಿ. ಅಲ್ಲಿ ದೆವ್ವ ಬಂತು ನೋಡ್ರಿ, ಅಲ್ಲಿ ಕೊಳ್ಳಿ ದೆವ್ವ ಬರ್ತಿದೆ ನೋಡ್ರಿ, ಇಲ್ಲಿ ಅದು ಬರ್ತಿದೆ ಇದು ಬರ್ತಿದೆ ಅಂತ ಏನೆಲ್ಲ ಹೇಳ್ತಿರಲ್ಲ ಅವಾಗ. ಇವಾಗ ಎಲ್ಲಿ ಅಲ್ಲಿ ಆಟ ಆಡೋಲ್ಲ, ಬರೀ ಮೊಬೈಲ್ ಆಗಿಬಿಟ್ಟವೆ. ಮೊಬೈಲ್ ಕೈಯಾಗ ಹಿಡ್ಕೊಂತಾರೆ, ಪಬ್ಜಿ ಆಡ್ತಾರೆ. ಓಡಲೆ ಬಾಲೆ ಅಂತಂದು ಅದೇ ಹೇಳ್ತಿರೋದು. ಆಗಿನ ಕಾಲನೇ ಬೇರೆ, ಈಗಿನ ಕಾಲನೇ ಬೇರೆ. ಇವಾಗೆಲ್ಲ ನಾವು ದುಡಿಬೇಕು, ಬರೀ ದುಡ್ಡು ಅನ್ನೋದು ಒಂದು ಜೀವನ ಆಗಿಬಿಟ್ಟದೆ. ಎಲ್ಲರೂ ದುಡ್ಡು ಅಂತಾರೆ, ದುಡ್ಡು ಮಾಡಬೇಕಂತ. ಎಷ್ಟು ಚೆಂದಲ್ಲ ಅವಾಗೆಲ್ಲ. ಗುಬ್ಬಿ ಪಕ್ಷಿ ಪ್ರಾಣಿ ಅವೆಲ್ಲ ನೋಡಬೇಕಾದ್ರೆ ನೋಡ್ಕೊಂತ ಆಟ ಆಡ್ಕೊಂತ ಮಜಾ ಮಾಡ್ಕೊಂತಿರ್ತೀವಿ. ಮಳೆ ಬರ್ತಾ ಇರ್ತಿತ್ತು, ತುಫಾನ್ ಮಳೆ, ಸಿಡ್ಲು ಎಷ್ಟು ಡೇಂಜರ್ ಬಿಡ್ತು. ಚಟಲ್ ಅಂತಿದ್ವು ಅವಾಗ. ಅಷ್ಟೆಲ್ಲ ಡೇಂಜರ್ ಸಿಡ್ಲು ಬೀಳ್ತಿದ್ವು ಅವಾಗೆಲ್ಲ. ಒಂಥರ ಮಳೆ ಬಂದರೆ ಒಂಥರ ಖುಷಿ ನಮಗೆ. ಅವಾಗ ಮಳೆ ಬಂತ ನಡಿದೋಸ್ತಲೇ ಈಸಾಡ್ಲಕ್ಕೆ ಹೋಗ್ಬಿಟ್ರಲ್ಲ ಅಂತಂದು ಈಸಾಡ್ಲಕ್ಕೆ ಹೋಗ್ತಿದ್ವಿ, ಮೀನು ಹಿಡ್ಲಕ್ಕೆ ಹೋಗ್ತಿದ್ವಿ, ಏನೆಲ್ಲ ಮಜಾ ಮಾಡ್ತಿದ್ವಿ. ಇವಾಗ ಯಾರು ಮಜಾ ಮಾಡ್ತಾರೆ ಹೇಳೋಣ? ಮಜಾ ಇಲ್ಲ, ಒಂದು ಏನೇನಿಲ್ಲ. ಇವಾಗ ನಮ್ಮದೇ ಬೇರೆ, ನಮ್ಮ ಲೈಫೇ ಬೇರೆ, ಈಗಿನ ಲೈಫ್ನೇ ಬೇರೆ. ನಾವೇ ಒಳ್ಳೆಯರಿ. ಯಾರ್ಯಾರು 93ದಾಗ ಹುಟ್ಟಿದ್ರಿ, 94ದಾಗ ಹುಟ್ಟಿದ್ರಿ, ಎಲ್ಲರೂ ಕಮೆಂಟ್ ಮಾಡಿ, ಲೈಕ್ ಕೊಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಯಾಕಂದರೆ ನಮ್ಮದೊಂದು ಹಳ್ಳಿಗಡದ್ರಿ ಒಂದು ವಿಡಿಯೋ ಹಾಕ್ಬೇಕನ್ನಿಸ್ತು, ಹಾಕಿದೆ ನಾನು. ನಿಮ್ದು ಏನೇನು ನಮ್ಮ ಕಡೆ ಎಲ್ಲ ನೀವೇನೇನು ಮಾಡ್ತೀರಾ ಎಲ್ಲ ಹೇಳ್ಬಿಡಿ. ನಮ್ಮದು ಬಂದು ಯಾದಗಿರಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ವೀಡಿಯೋ ಮಾಡ್ತೀವಿ ನಾವು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ದೊಡ್ಡದಾಯ್ತಾರೆ. ನಾನು ನಮ್ಮ ವೈಫು ನಮ್ಮ ಲವ್ ಸ್ಟೋರಿ ಹೇಗಾಯಿತು ಕೈತಿ, ನಾವು ನಮ್ಮ ಲವ್ ಸ್ಟೋರಿ ಮದುವೆ ಆಗಿರೋದು ಹೇಳ್ತೀವಿ ನಾವು. ಇಬ್ಬರು ಲವ್ ಮಾಡೇ ಮದುವೆ ಆಗಿರೋದು ನೋಡಿ. ನಮ್ಮ ಫೋಟೋ ಇದೆ ನೋಡಿ. ಓಕೆ, ಥ್ಯಾಂಕ್ ಯು.